ಹಸಿವಿನಿಂದ ಕೆಂಗೆಟ್ಟು ಬಿಸಿಲಿನಲ್ಲಿ ದಾರಿ ನಡೆದು ಬಸವಳಿದ ಪತಿಕ ಫಲಭರಿತ ಮಾಮರ ಕಂಡು ಬಾಯಲ್ಲಿ ನೀರು ಹೊಡೆದು ಆಸೆ ಅಕ್ಕರಿಸಿರೋದು ಯಾರ ತೋಟದ ಫಲವೋ. ನೆರಳಾಸಸಿ ಫಲ ಕೀಳ ಬಯಸಿದರೆ ತೋಟದೊಡೆಯನ ಡೊಣ್ಣೆ ಏಟಿಗೆ ಬೆಣ್ಣೆ ಉಣ್ಣಾದಿತ್ತು ಎನ್ನುವ ನಾನುಡಿಯಂತೆ ಶರ್ಮಿಳನ್ನು ಪ್ರೀತಿಸಿ ಮದುವೆಯಾಗಿ ಬಂದಾಗಿನಿಂದ ಮನೆಯ ವಾತಾವರಣವೇ ಇರುಸು ಮುರುಸವಾಗಿ ಬಿಟ್ಟಿದೆ. ಒಂದು ಕಡೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಆದರೆ ಮತ್ತೊಂದು ಕಡೆ ಪ್ರೀತಿಸಿ ಮದುವೆ ಮಾಡಿಕೊಂಡ ಬಂದ ಮಡದಿಯ ಮೇಲಿನ ಮೋಹ ಹೆಚ್ಚಾಗಿ ಬಿಟ್ಟಿದೆ. ಅವಳ ಪ್ರೇಮ ಸೌಂದರ್ಯಕ್ಕೂ ಅಂಗ ಸೌಂದರ್ಯಕ್ಕೂ ಮನಸ್ಸೋತು ಬಿಟ್ಟಿದ್ದೇನೆ. ಶರ್ಮಿಳಾ, ಏ ಶರ್ಮಿಳಾ, ಸಾಕಾಗಿ ಹೋಗಿದೆ. ನಾನು ಕಾಲಿಗೆ ಕೂತಿರ್ತೀನಿ. ಇಡೀ ಮನೆ ಕೆಲಸ ನಾನು ಒಬ್ಬಳೇ ಮಾಡಿ ಸಾಯ್ಬೇಕು. ನಾನೇನ್ ಮಾಡಿದ್ರೆ ನಿಮ್ಮಮ್ಮನ ಕೆಲಸ ಹಿಡಿಸಲ್ಲ. ನಿಮ್ಮಮ್ಮನ ಕೈಲಿ ಬಯಸ್ಕೊಂಡು ನನ್ನ ಗ್ಲಾಮರ್ ಎಲ್ಲ ಸೋತೋಗಿದೆ. ಅಳಬೇಡ ಕಣೆ, ಆದಷ್ಟು ಬೇಗ ಪರಿಹಾರ ನಾನು ಹುಡುಕ್ತೀನಿ. ಹೌದಾ? ನೀನು ಕೋಪ ನೋಡ್ತಾ ಇದ್ರೆ ಕೈಯೇ ಅಷ್ಟೇ ಕೊಟ್ರ ಕಣೆ. ನಿನ್ನ ನಗು ಬೆಲ್ಲದಷ್ಟೇ ಸಿಹಿ ಅಪಾರ. ನಿನ್ನ ಮಾತಂತೂ ಮಧುರ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು ನನ್ನ ಬಂಗಾರ. ಹೀಗೆ ಇರಲಿ ನಮ್ಮ ಪ್ರೀತಿ ಅಮರ. ನನ್ನ ಸ್ನೇಹಿತ ಜೋಡಿ ಮಾತಾಡ್ಲಿಕ್ಕೆ ಹೋಗೋದಿದೆ. ಆದಷ್ಟು ಬೇಗ ಹೋಗಿ ಬಂದ್ಬಿಡ್ತೀನಿ. ಬರಲಾ? ಬಾಯ್. ನನ್ನ ಸೇಡಿನ ಜೋಲೆಯಲ್ಲಿ ಇವರನ್ನ ಸುಟ್ಟು ಭಸ್ಮ ಮಾಡದೆ ಹೋದ್ರೆ ಮೈ ನಾಯಕಿ ನಹಿ ಕಳ್ಳಾಯಕಿ ಹೂ, ಮೈ ಜೀರೋ ನಹಿ ಮೈ ಲೇಡಿ ಟೈಗರ್ ಹೂ, ಮೈ ಲೇಡಿ ಟೈಗರ್ ಹೂ, ಮೈ ಡಾನ್. ಸುಮತಿ, ಸುಮತಿ, ಬನ್ನಿ ಮಾವ. ಸುಮತಿ ಎಲ್ಲಿ ಹೋಗಿದ್ದಾಳಮ್ಮ? ಅತ್ತೆಯವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತೆ ನಿನ್ ಗಂಡ? ಅವರು ಈಗ ತನ್ನ ಸ್ನೇಹಿತರ ಭೇಟಿ ಆಗ್ತೀನಿ ಅಂತ ಹೊರಗಡೆ ಹೋಗಿದ್ದಾರೆ. ಹೌದಾ? ಹಾಗಾದ್ರೆ ತಗೊಳಮ್ಮ. ಏನ್ ಮಾವ ಇದು? ನಿನ್ ಗಂಡ ತನ್ನ ತಾಯಿ ಹತ್ರ ದಿನಾಲು ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆಸ್ಕೊಂಡ್ ಬಾ ಅಂತ ಒತ್ತಾಯ ಮಾಡ್ತಿದ್ದಂತೆ. ಅವಳು ನನಗೆ ಕಿರಿಕಿರಿ ಮಾಡ್ತಾ ಇದ್ಲು. ಬ್ಯಾಂಕ್ ಮ್ಯಾನೇಜರ್ ಅದ್ರ ಮೇಲೆ ಸಾಲ ಕೊಡೋಕೆ ಬರೋದಿಲ್ಲ ಅಂತ ತುಂಬ ಹಠ ಮಾಡಿದರು. ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೇನೆ. ನನ್ನ ಸುಮತಿಗೆ ಮಗ ಅಂದರೆ ಪಂಚ ಪ್ರಾಣ. ಅವನ ಸುಖ ಸಂತೋಷದಲ್ಲೇ ತನ್ನ ಸುಖ ಸಂತೋಷನ ಕಾಣ್ತಾಳೆ. ನನಗೂ ಅಷ್ಟೇ. ನನ್ನ ಸುಮತಿ ಯಾವತ್ತಿಯೂ ಸಂತೋಷವಾಗಿರ್ಬೇಕಂತ ಬಯಸ್ತೇನೆ. ಹಾಗಾಗಿ ಈ ಸಾಲ ತೆಗೆಸ್ಕೊಂಡು ಬಂದೆ. ಒಳಗೆ ತೆಗೆದಿಡಮ್ಮ. ನಿನ್ನ ಗಂಡ ಬಂದಮೇಲೆ ಕೊಟ್ಬಿಡು. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ನಿಂತ್ಕೊಳ್ಳಿ ಬಾವ, ಬಿಸಿಲಲ್ಲಿ ಬಂದಿದ್ದೀರಾ. ಇರಿ, ನಿಮ್ಮ ತಣ್ಣಂದು ಮಜ್ಜಿಗೆ ತಂದು ಕೊಡ್ತೀನಿ, ಕುಡಿರಂತೆ. ಬೇಡ ಅಮ್ಮ, ಯಾಕೋ ಇವತ್ತು ನನ್ನ ಮನಸ್ಥಿತಿ ಸರಿಯಾಗಿಲ್ಲ. ಸ್ವಲ್ಪ ನೀರು ತಂದು ಕೊಡು, ನಾನು ಕೊಡು. ಸರಿ ಮಾವ. ಹೇ ಭಾರತ ಮಾತೆ, ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ, ನನ್ನ ಸುಮತಿಯ ಮನಃಶಾಂತಿಗಾಗಿ, ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ಕೊಟ್ಟುಬಿಟ್ಟೆ. ಸಾಲದಕ್ಕೆ
ಜೀವನದಲ್ಲಿ ಕೊನೆಗಾಲದಲ್ಲಿ ಬದುಕಬೇಕು ಅಂತ ಕೊಡ್ತಾ ಇರೋ ಪೆನ್ಷನ್ ಹಣದ ಮೇಲೂ ಸಾಲ ತೆಗೆಸ್ಕೊಂಡು ಬಂದ್ಬಿಟ್ಟೆ. ಈಗ ನನ್ನ ಖಾಲಿ ಕೈ ಆಗಲಿ, ಆ ಭಗವಂತ ಹ್ಯಾಕ್ ದಾರಿ ತೋರಿಸ್ತಾನೋ ಹಾಗೆ ಬದುಕಿದ್ರಾಯ್ತು. ಮಾವ, ತಗೊಳ್ಳಿ ನೀರು. ಯಾಕಮ್ಮ? ಹುಷಾರಾಗಿದ್ದಿ ತಾನೆ? ಮತ್ತೆ ಯಾಕೆ ಜೋಲಿ ಹೋಗ್ತಾ ಇದೀಯಾ? ಊಟ ಮಾಡಿದಿ ಇಲ್ವೋ? ಮತ್ತೆ ಯಾಕಮ್ಮ ಹೀಗೆ ಮಾಡ್ತಾ ಇದೀಯಾ? ಏನಾಯ್ತು? ಮಾವ, ಹೆಣ್ಣಾಗಿ ನಾನೇ ಲಜ್ಜೆ ಬಿಟ್ಟು ಕೇಳ್ತಾ ಇದ್ದೀನಿ. ಈ ನಿಮ್ಮ ಗಟ್ಟು ಮುಟ್ಟಾದ ಮೈಕಟ್ಟಿನಿಂದ ಒಂದೇ ಒಂದು ಸಲ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಳ್ಳಿ ಬನ್ನಿ ಮಾವ. ಏನಮ್ಮ ಇದು? ನಾನು ಕಾಣ್ತಾ ಇರೋದು ಒಂದು ಕೆಟ್ಟ ಕನಸ? ನೋವ, ನೀನು ಮನಸ್ಸು ಮಾಡಿದ್ದೆ ಆದ್ರೆ ಇದು ಖಂಡಿತ ನನಸಾಗುತ್ತೆ. ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ನಾನು. ಲಜ್ಜೆ ಬಿಟ್ಟು ನಿನ್ನ ಮನುಷ್ಯ ಕಡೆ ಹೆಜ್ಜೆ ಹಾಕು ಅಂತ ಕರಿತಾ ಇದ್ದೀಯ ನನ್ನ. ನೀನು ಹೆಣ್ಣಲ್ಲ, ಹೆಮ್ಮಾರಿ. ಈ ಮನೆಯ ಚಿತ್ರವಾಗಿ ಒಡೆಯಲು ಬಂದ ಸುನಾಮಿ ನೀನು. ನಿನಗೆ ಹಣದ ದಾಹ ಮಾತ್ರ ಹೆಚ್ಚಾಗಿದೆ ಅಂತ ತಿಳ್ಕೊಂಡಿದ್ದೆ ನಾನು. ಆದ್ರೆ ಈಗ ಅರ್ಥ ಆಗ್ತಾ ಇದೆ, ನಿನಗೆ ಕಾಮದ ಹುಚ್ಚು ಹೆಚ್ಚಾಗಿದೆ ಅಂತ. ನೋಡೋ, ಇದನ್ನೆಲ್ಲ ಇಷ್ಟಕ್ಕೆ ಮರೆತು ನಿನ್ ಗಂಡೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ. ಇಲ್ದೆ ಹೋದ್ರೆ ಈ ಮೇಜರ್ ಸೂರ್ಯ ನಿನ್ನೊಂದು ಮುಖ ನೋಡ್ಬೇಕಾಗುತ್ತೆ. ಹುಷಾರ್. ಕೋಪ ಮಾಡ್ಕೊಂಡ್ರೆ ಅದೆಷ್ಟು ಮುದ್ದಾಗಿ ಕಾಣ್ತೀರ ಮಾವ ನೀವು. ನೋಡಿ ಮಾವ, ಈ ಶರ್ಮಿಳ ಜೀವನದಲ್ಲೇನು ಇಷ್ಟಪಟ್ಟಿಲ್ಲ, ಪಟ್ಟಿದ್ದಿನ ಬಿಟ್ಕೊಡೋ ಮಾತೇ ಇಲ್ಲ. ಕಾಲ್ ಹಿಡಿದಾದ್ರೂ ಸರಿ, ಕಾಲ್ ಮುರಿದಾದ್ರೂ ಸರಿ, ನನ್ನ ಆಸೆನ ತೀರ್ಸ್ಕೊಳ್ಳೋದು ಬಿಡಂಗಿಲ್ಲ. ಬನ್ನಿ ಮಾವ. ದೂರ ದೂರ ಸರಿ. ನಿನ್ನ ಮೋಹದ ಜಾಲದಲ್ಲಿ ಬೀಳಕ್ಕೆ ನಾನು ನೀತಿಗೆಟ್ಟವನಲ್ಲ. ಈ ದೇಶದ ಹೆಮ್ಮೆಯ ಸೈನಿಕ ನಾನು. ಪ್ರಾಣ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಇಂಥ ಹೇಸ್ ಕೆಲಸ ಮಾತ್ರ ಮಾಡೋದಿಲ್ಲ. ಈ ನನ್ನ ಭವ್ಯ ಭಾರತ ದೇಶದಲ್ಲಿ ಸೀತೆ, ಸಾವಿತ್ರಿ, ಮಹಾಸತಿ ಅನಸೂಯ, ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ಭವ್ಯ ಭಾರತ ದೇಶವಿದು. ಇಂಥ ದೇಶದಲ್ಲಿ ಹುಟ್ಟಿದ ನೀನು ನನ್ನ ಸೊಸೆಯಾಗಿ ಬಂದಿರೋದಕ್ಕೆ ನನಗೆ ವಾಕರಿಕೆ ಆಗ್ತಾ ಇದೆ. ಮಾವ, ಪುಣ್ಯಭೂಮಿ, ಈ ಪುಣ್ಯ ಭೂಮಿಯಲ್ಲಿ ರಾವಣ, ಕೀಚಕ, ವೀರಪ್ಪನ್, ನಿತ್ಯಾನಂದವರು ಇಂಥವ್ರು ಹುಟ್ಟಿಲ್ವೇನ್ ಮಾವ ನಿನ್ನ ಪುಣ್ಯ ಭೂಮಿಯಲ್ಲಿ? ಅಷ್ಟೇ ಯಾಕೆ ಅಣ್ಣ ತಂಗಿಯನ್ನು ಸೋಗ್ ಹಾಕಿ ಆಡ್ ಹಗಲೇ ಚಕ್ಕಂತ ಹೊಡೆರು ಎಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಇನ್ನು ಇದೆ ಅಣ್ಣ ಅತ್ತಿಗೆ ಅಂದ್ರೆ ಹೆತ್ತ ತಂದೆ ತಾಯಿಗಳ ಸಮಾನ. ಅಣ್ಣನಿಗೆ ವಿಷ ಹಾಕಿ ಕೊಂದು ಅತ್ತಿಗೆ ಜೊತೆ ಕಾಮದ ತೀರ್ಸ್ಕೊಳ್ಳೋರು ಎಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರ ಹೆಂಡತಿ ಜೊತೆ ಓಡಿಸ್ಕೊಂಡು ಹೋಗೋರು ಎಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಮಾವ, ಈ ನಿನ್ನ ಪುಣ್ಯ ಭೂಮಿ ಕತೆ ಇಷ್ಟು ಸಾಕು ಅಥವಾ ಇನ್ನು ಏನಾದ್ರೂ ಬೇಕು? ನೋಡಿ ಮಾವ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ. ಮನೇಲಿ ಯಾರಿಲ್ಲ, ಬನ್ನಿ ಮಾವ. ನಾಯಿ ಮುಚ್ಚೆ ಬಾಯ್ನ. ನಿನಗೆ ತಾಯಿ, ತಮ್ಮ, ಮೈದುನ, ಮಾವ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು. ನೀನು ಇನ್ನು ನಿನ್ನ ಜೀವನದಿಂದ ಬಿಟ್ರೆ ಬೇಡ ಬೇಡ
ಈ ಮನೇಲಿ ಒಂದು ಕ್ಷಣ ನಿಲ್ಬೇಡ. ಹೊರಟೋಗ್ಲಿಲ್ಲ, ಹೊರಟೋಗು. ಬನ್ನಿ, ನೋಡಿದ್ರೇನ್ರಿ ಈ ನಿಮ್ಮ ತಂದೆ ವರ್ತನೆ? ಮನೇಲಿ ಯಾರೆಲ್ಲ ಸಮಯ ನೋಡಿ ನನ್ನನ್ನು ಸರಸಕ್ಕೆ ಕರೆದ್ರು. ನಾನು ಬೇಡ ಅಂತ ದೂರ ಸರಿದ್ರೆ ನನ್ನ ಕೈ ಎಳೆದು ನಿನ್ನ ಕಾಲು ಹಿಡಿದಾದ್ರು ಸರಿ, ಕಾಲು ಮುರಿದಾದ್ರು ಸರಿ, ನೀನು ಬಿಡೋದಿಲ್ಲ ಅಂತ ಹೇಳ್ತಿದ್ರು. ನೀವು ಬರೋ ಸ್ವಲ್ಪ ಲೇಟ್ ಆಗಿದ್ರೆ ಅವ್ರ ಅತ್ತಿ ಜಾಲೆಯಲ್ಲಿ ಸುಟ್ಟು ಭಸ್ಮಾಗಿ ಹೋಗ್ತಿದ್ದಾರೆ. ನನ್ನಾಣೆ, ನಿಮ್ಮಾಣೆ, ನೀವು ಪ್ರೀತಿ ನಿಮ್ಮ ತಾಯಿ ಮೇಲೆ ಆಣೆ, ನೀವು ಕಟ್ಟಿರೋ ತಾಳಿ ಮೇಲೆ ಆಣೆ ಮಾತು ಹೇಳ್ತಾ ಇದ್ದೀನಿ. ಈ ಮಾತು ಸತ್ಯ ಸತ್ಯ ಸತ್ಯ. ನಿಮಗಿಂಥ ಕೆಲಸ ಮಾಡೋದಕ್ಕೆ ಮನಸ್ಸಾದ್ರೂ ಹೇಗೆ ಬಂತು? ಅವಳು ಹೇಳ್ತಾ ಇರೋ ಮಾತು ಅಂದ್ರೆ ಯಾವುದು ಸತ್ಯ, ಯಾವುದು ಮಿಥ್ಯ, ಒಂದು ಅರ್ಥ ಆಗ್ತಾ ಇಲ್ಲ. ಸುಮತಿ, ಸುಮತಿ, 3 ದಶಕಗಳ ಕಾಲ ನನ್ನ ಕೈ ಹಿಡಿದು ಸಂಸಾರ ಮಾಡಿದೀಯ. ನಿನಗೆ ನನ್ನ ಮೇಲೆ ಅನುಮಾನ ಸುಮತಿ? ಅಂದ್ರೇನು ಮಾವ, ನನ್ನ ಕಾಮದ ಹೆಚ್ಚಾಗಿದೆ, ತೀರಿಸ್ ಬನ್ನಿ ಅಂತ ನಾನು ನಿಮ್ ಕೈ ಹಿಡಿದು ಹೇಳದ್ನಾ? ಅಥವಾ ನಿಮ್ ಮಗನಲ್ಲಿ ಗಂಡು ಸ್ಥಾನ ಇಲ್ಲ, ಆ ಕೆಲಸ ನೀವೇ ಮಾಡಿ ಬರ್ರಿ ಅಂತ ನಿಮ್ಮ ಕೈ ಹಿಡಿದ್ರೆ ನಿಮ್ಮ ಕಾಲಿ ಬಿದ್ದು ಬೇಡ್ಕೊಂಡೇನ್ರಿ? ಏನ್ರಿ ಇದ್ದ ವಿಷಯ ಇದ್ದಾಗೆ ಹೇಳಿದ್ರಿ, ಯಾರು ನನ್ನ ಮಾತು ನಂಬ್ತಿಲ್ಲ. ನಾ ಏನ್ ಮಾಡ್ಲಿ? ನಾ ಎಲ್ಲಿಗೆ ಹೋಗ್ಲಿ? ತಪ್ಪು ಮಾಡಿಬಿಟ್ಟೆ, ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ. ಇದು ಗೋವುಗಳ ನಂದನವನ ಎಂದು ತಿಳಿದುಕೊಂಡು ನಾನು ಇವಳನ್ನು ಇಲ್ಲಿ ಕರೆದುಕೊಂಡು ಬಂದೆ. ಆದ್ರೆ ಇಲ್ಲಿ ಗೋಮುಖ ವ್ಯಾಘ್ರ ಇದ್ದಾನಂತ ಗೊತ್ತಾಗ್ಲಿಲ್ಲ. ಇಷ್ಟು ದಿನ ನನ್ನ ದೇಶ ಕಾಯಕ್ ಹೋಗಿದ್ಯೋ, ಕಂಡು ಹೆಂಗಸರು ಬೆಣ್ಣತಿ ತಿರ್ಗಾಕ್ ಹೋಗಿದ್ಯೋ. ಶಾಬಾಷ್ ಮಗನೇ, ಶಾಬಾಷ್. ಅನ್ನದ ಋಣ ತೀರಿಸಿದ್ರೆ ಧರ್ಮವಂತ ಮನುಷ್ಯ ಅಂತಾರೆ. ದೇಶದ ಋಣ ತೀರಿಸಿದರೆ ವೀರ ಸೈನಿಕ ಅಂತಾರೆ. ತಂದೆ ತಾಯಿಗಳ ಋಣ ತೀರಿಸಿದ್ರೆ ಉತ್ತಮ ಮಗ ಅಂತಾರೆ. ನೀನು ಹೆತ್ತವರ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ಆಗಲಿಲ್ಲ. ಜನ್ಮ ನೀಡಿದ ಅಪ್ಪನ ಮೇಲೆ ಸಂಶಯ ಪಡುವ ಪಿಶಾಚಿ ಆದೆ, ಪಿಶಾಚಿ ಆದೆ. ಮಕ್ಕಳು ನುಡಿಸಿದ್ರೆ ತಂದೆ ಆಗಲ್ಲ. ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡ್ಬೇಕಪ್ಪ, ವಿಚಾರ ಮಾಡ್ಬೇಕು. 6 ತಿಂಗಳಿಗೆ ಹೋಲು 3 ತಿಂಗಳಿಗೆ ಹಾಸ್ಟೆಲ್ ಹಾಕ್ಬೇಕು. 10 ಕಡೆ ಸುತ್ತಾಡಿ ಮಕ್ಕಳನ್ನ ಒಳ್ಳೆಯ ಸ್ಕೂಲಿಗೆ ಸೇರಿಸ್ಬೇಕು. ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲೆ ಕುಡ್ಕೊಂಡು ಈ ಲೋಕದ ಜ್ಞಾನನ ಇಂಚಿಂಚಾಗಿ ತೋರಿಸ್ಬೇಕು. ಹೇಳು, ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳು. ಒಂದು ದಿನವಾದ್ರು ನೀನು ನನ್ನ ಪಕ್ಕದಲ್ಲಿ ನನ್ನ ಎದೆಯ ಮೇಲೆ ಕೈ ಇಟ್ಟು ಒಂದು ದಿನ ಆದ್ರೂ ಮಲಗಿದೆ ಹೇಳು. ಒಂದು ದಿನ ಆದ್ರೂ ಮಲಗಿದೆಯಾ? ನೀ ಎಲ್ಲಿ ಮಲಗ್ತೀಯಾ? ದೇಶ ಕಾಯ್ತೀನಂತ ದೇಶ ಕಾಯಕ್ ಹೋಗಿದ್ಯಾ? ಅಲ್ಲೇ ಎಲ್ಲಾರು ಬಿದ್ದು ಸತ್ತಿದ್ರೆ ಎಷ್ಟೋ ಚೆನ್ನಾಗಿತ್ತು. ಈ ನಿನ್ನ ಹಾಳಾದ ಮುಖ ಈ ಕಣ್ಣಿಂದ ನೋಡು ತಪ್ಪಿತು. ಆ ಸಾವಿಗೂ ನನ್ನನ್ನೇ ಕಂಡ್ರೆ ಭಯ ಕಣೋ. ಯುದ್ಧದಲ್ಲಿ ಎದುರಾಡಿಯ ಮೂರು ಬುಲೆಟ್ಗಳು ಈ ನನ್ನ ಗಂಡಿದೆಯ ಕುಂಡಿಗಿನ ಭೇದಕ್ಕಾಗ್ಲಿಲ್ಲ. ಸತತ 3 ದಿನಗಳ ಕಾಲ ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ನಾನು ಒದ್ದಾಡ್ತಾ ಇರಬೇಕಾದ್ರೆ ಇಡೀ ನನ್ನ ದೇಶದ ಜನ ಮನೆಗಳಲ್ಲಿ ಮಂದಿರಗಳಲ್ಲಿ
ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮೇಜರ್ ಸೂರ್ಯನಿಗೆ ಏನೂ ಆಗ್ಬಾರ್ದು, ಮೇಜರ್ ಸೂರ್ಯ ಪ್ರಾಣಾಪಾಯಿಂದ ಪಾರಾಗಬೇಕು, ಅವನ ಪ್ರಾಣಕ್ಕೇನು ಆಗ್ಬಾರ್ದು ಅಂತ ಇಡೀ ನನ್ನ ದೇಶದ ಜನ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ ನನ್ನ ಸಾವನ್ನು ಬಯಸ್ತಾ ಇದ್ದಾನೆ. ಸುಮತಿ, ಸಾರ್ಥಕವಾಗಿ ಹೋಯ್ತು ಕಡೆ ನಮ್ಮ ಬದುಕು, ಸಾರ್ಥಕವಾಗಿ ಹೋಯ್ತು ಕಡೆ ನಮ್ಮ ಬಾಳು. 3 ದಶಕಗಳ ಕಾಲ ಮಿಲಿಟರಿಯಲ್ಲಿ ಸೇವೆ ಮಾಡಿ ಒಬ್ಬನೇ ಮಗ ಅವನ ಮದುವೆನ ಸಂಭ್ರಮದಿಂದ ಮಾಡಬೇಕು ಅಂತ ಏನೇನೋ ಕನಸ್ಕೊಂಡೆ. ಹೆಂಡತಿ, ಮಗ, ಸೊಸೆ, ಮೊಮ್ಮಕ್ಕಳೊಂದಿಗೆ ಅಕ್ಕರೆ ತುಂಬಿದ ಸಿಹಿ ಸಕ್ಕರೆಯಂತೆ ಸಂಸಾರದಲ್ಲಿ ಸಂತೋಷ ಪಡಬೇಕು ಅಂತ ನಾನು ಬಂದೆ. ಆದ್ರೆ ಎಲ್ಲ ತಿರುವು ಮರುವು. ಸುಮತಿ, ಇದು ಸಂಸಾರ ಅಲ್ಲ ಕಣೆ, ವಿಷ ಸಾಗರ, ವಿಷ ಸಾಗರ. ಸುಮತಿ, ನೀನ್ ಹೇಳ್ತಾ ಇದ್ದೀಯಲ್ಲ, ನನ್ನ ಮಗನ್ನ ದೊಡ್ಡ ಇಂಜಿನಿಯರ್ನಾಗಿ ಮಾಡ್ತೀನಿ, ಜಗತ್ತಿನ ತುಂಬಾ ದೊಡ್ಡ ದೊಡ್ಡ ಸೇತುವೆ ಕಟ್ಟಬೇಕು ನನ್ನ ಮಗ, ಅಂಥ ಇಂಜಿನಿಯರ್ನಾಗಿ ಮಾಡ್ತೀನಿ. ದೇಶ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ನನ್ನ ಮಗ, ಅಂಥ ಇಂಜಿನಿಯರ್ನಾಗಿ ಮಾಡ್ತೀನಿ. ಇಂಥವ್ರ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು, ಅಂತ ರೀತಿಯಲ್ಲಿ ನನ್ನ ಮಗನ್ ತಯಾರು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ. ಇಲ್ಲ ಸುಮತಿ, ನಮ್ಮ ಮಗ ಮನೆಗಳನ್ನ ಕಟ್ಟು ಇಂಜಿನಿಯರ್ ಆಗ್ಲಿಲ್ಲ ಕಣೆ, ಮನೆಯನ್ನ ಮುರಿದು ಹಾಕೋ. ಮನೆ ಮುರುಕಾದ. ಮಕ್ಕಳನ್ನ ಹುಡ್ಸಿದ್ರೆ ತಂದೆ ಆಗಲ್ಲಪ್ಪ, ತಂದೆ ಆಗಲ್ಲ. ಮಕ್ಕಳಿಗಾಗಿ ಕಾರು, ಬಂಗ್ಲೆ, ಆಸ್ತಿ, ಅಂತಸ್ತು ಮಾಡಬೇಕು. ನೀನ್ ಏನ್ ಮಾಡಿದೀಯ? 35 ವರ್ಷ ಗಡಿ ಕಾದು ಹಣ ಕೇವಲ 51 ಲಕ್ಷ. ಬೀದಿಯಲ್ಲಿ ಬೇಡುವ, ಭಿಕ್ಷೆ ಬೇಡುವ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ದುಡ್ಡು ಮಾಡ್ತಾರೆ. ಅವರೇ ಅಷ್ಟೇ ಮೇಲು, ನಿನಗಿಂತ ಅವರೇ ಅಷ್ಟೇ ಮೇಲು. ಶಹಬಾಷ್ ಮಗನೇ, ಶಹಬಾಷ್. ನಾನು ತಂದು ಕೊಟ್ಟ 51 ಲಕ್ಷ ನಿನಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? 51 ಲಕ್ಷಕ್ಕೆ 0 ಎಷ್ಟಿರ್ತವೆ ಅಂತ ನಿನಗೆ ಗೊತ್ತೇನು ಮಗನೇ? ನಿನಗೆ 1 ದಿವಸ ಟೈಮ್ ಕೊಡ್ತೀನಿ. ಹೋಗು, ನಿನ್ನ ಸ್ವಂತ ಪರಿಶ್ರಮದ ಮೇಲೆ ಕೇವಲ 1,000 ರೂಪಾಯಿ ದುಡ್ಕೊಂಡು ಬಾರೋ ಮಗನೇ. ಆವಾಗ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಏನು ಅಂತ. ಏನಂತ ಏನು? ಬೀದಿಯಲ್ಲಿ ಭಿಕ್ಷೆ ಬೇಡೋರು ಲಕ್ಷ ಲಕ್ಷ ಗಳಿಸ್ತಾರೆ ಅಂತ ಹೇಳ್ತಾ ಇದೀಯ? ಹೌದಪ್ಪ, ನಿಮ್ಮಪ್ಪ ದುಡ್ಡು ಗಳಿಸುವ ಅಡ್ಡದಾರಿ ಹಿಡ್ಲಿಲ್ಲ ಅಪ್ಪ. ನಾನು ಜಗತ್ತಿಗೆ ಅನ್ನ ನೀಡೋ ಬಡ ರೈತನ ಮಗ. ವಯಸ್ಸಾದ ತಂದೆ ತಾಯಿ, 6 ಜನ ಅಕ್ಕಂಗಿರು, ತುಂಬು ಸಂಸಾರ ನಂದು. ಅಪ್ಪ ಅವ್ವ ಆಸ್ಪತ್ರೆ ಸೇರಿದಾಗ ಅವ್ರ ಬಿಲ್ ಕಟ್ಟಬೇಕು, 6 ಜನ ಅಕ್ಕಂಗಿರ ಮದುವೆ ಮಾಡಬೇಕು, ಒಟ್ಟು 9 ಜನರ ತುತ್ತಿನ ಚೀಲ ತುಂಬಬೇಕು. ತೊಡದೆ ಹಗಲು ರಾತ್ರಿ ಎಂದೇ ತೊಡದೆ. ಅದ್ರ ಜೊತೆಗೆ ಆರ್ಮಿ ಸೇರ್ಬೇಕು ಅನ್ನೋ ಕನಸ್ಕಂಡೆ. ಊರಿಗೆ ಇವರೆಲ್ಲ ಮಾಡ್ತಾ ಇದ್ದ ದುಶ್ಚಟಗಳಿಂದ ದೂರ ನಿಂತೆ.
ಗುಟ್ಕಾ ಬೀಡಿ ಪಾನ್ ಸಿಗರೇಟ್ ಸರಾಯಿ ಯಾವುದನ್ನು ಮುಟ್ದೆ ಹಗಲು ರಾತ್ರಿ ಕಷ್ಟಪಟ್ಟೆ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದೆ ಕತ್ತಲಲ್ಲಿ ಕಚ್ಚಾ ರಸ್ತೆಯಲ್ಲಿ ಕಲ್ಲು ಮುಳ್ಳು ಹಾವು ಚೇಳು ಅನ್ಲಾರ್ದೆ ಓಡ್ತಾ ಇದ್ದೆ ಕಸರತ್ ಮಾಡಿ ಮಿಲಿಟರಿಗೆ ಫಸ್ಟ್ ರ್ಯಾಂಕ್ ನಲ್ಲಿ ಸೇರ್ಪಡೆ ಆದೆ ನಾ ಕಂಡ ಕನಸನ್ನೆಲ್ಲ ಸಾಕಾರಗೊಳಿಸಿಕೊಂಡೆ ಆದ್ರೆ ನಾನ್ ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದು ಅಂತ ತಿಂಗಳ ನಿನಗೆ ದುಡ್ಡು ಕಳಿಸಿಕೊಟ್ಟು ಇಂಜಿನಿಯರಿಂಗ್ ಓದಿಸಕ್ಕೆ ಪ್ರಾರಂಭ ಮಾಡಿದೆ. ಹೇ ಏನಂತೆ ನೀನು ಒಂದಿನಾದ್ರೂ ನನ್ನನ್ನ ಪಕ್ಕದಲ್ಲಿ ಕರ್ಕೊಂಡು ಮಲ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದೀಯಾ? ನಿನ್ನಷ್ಟು ಸ್ವಾರ್ಥಿ ನಾನಲ್ಲಪ್ಪ. ನನ್ಗೆ ಇಡೀ ದೇಶದ ಮಕ್ಕಳೆಲ್ಲ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಗಡಿ ಕಾಯ್ದಿದ್ದೀನಿ. ನನ್ನ ದೇಶದ ಎಲ್ಲ ಮಕ್ಕಳ ಪ್ರಾಣ ಕಾಪಾಡಿದ್ದೀನಿ ಕಣೋ. ನಿನ್ನ ಪ್ರಾಣ ಕಾಪಾಡೋಕೆ ಅಂತ, ನಿನ್ನ ಪಾಲನೆ ಪೋಷಣೆ ಮಾಡೋದಕ್ಕೆ ಅಂತ ಈ ನನ್ನ ಪವಿತ್ರ ಮೂರ್ತಿ ಸುಮತಿಯನ್ನು ನಿನ್ನ ಹತ್ರ ಬಿಟ್ಟು ಹೋಗಿದ್ದೆ. ನಿನಗೇನು ಹೇಳಿದ್ರು ತುಟ್ಟಿನ ಮದ, ಈ ಹೆಣ್ಣಿನ ಕಾಮದ ಮೋಹದ ಅಮಲ ನಿನ್ನ ತಲೆಗೆ ಇರುವಾಗ ನಾನು ಏನು ಹೇಳಿದ್ರು ನಿನ್ನ ತಲೆಗೆ ಹತ್ತದ. ನೋಡು, ದುಡ್ಡು 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 ಅಂತ ಸಾಯ್ತಾ ಇದೆಯಲ್ಲ, ನನ್ನ ಪೆನ್ಷನ್ ಹಣದ ಮೇಲೆ ನನ್ನ ಜೀವನೋಪಾಯಕ್ಕಾಗಿರುವ ಒಂದೇ ಒಂದು ಕಡೆಯ ಆಸರೆ, ಅದ್ರ ಮೇಲೇನೂ ಸಾಲ ತರಿಸ್ಕೊಂಡು ಬಂದು ನಿನ್ನ ಹೆಂಡತಿ ಕೈಲಿ ಕೊಟ್ಟಿದ್ದ. ಆ ಹಣ ತಗೊಂಡು ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗು. ನೀವು ತಂದು ನನ್ ಕೈಲಿ ಹಣ ಕೊಟ್ರ? ಯಾವಾಗ ಕೊಟ್ರಿ? ಎಲ್ಲಿ ಕೊಟ್ರಿ? ಎಷ್ಟು ದಿನ ಕೊಟ್ರಿ? ಯಾಕಮ್ಮ, ಈಗ ಒಂದು 10 ನಿಮಿಷ ದುಡ್ಡಿನ ಚೀಲ ತಂದು ನಿನ್ನ ಕೈಲಿ ಕೊಡ್ಲಿಲ್ಲ ನಾನು? ದುಡ್ಡಿನ ಚೀಲ ತಂದು ಗಂಡನ ಕೈಲಿ ತಂದು ಕೊಡದ್ಬಿಟ್ಟು ಈ ರೀತಿ ಫಂಡ್ ಮಾತಾಡ್ತಾ ನಿಂತಿದ್ಯಲ್ಲಿ. ದುಡ್ಡು ಕೊಟ್ಟಿಲ್ಲ. ಬಂದ್ರು ನೀರ್ ಕೊಡು ಅಂತ ಕೇಳಿದ್ರು, ನಾನ್ ನೀರ್ ಕೊಟ್ಟೆ. ಬೇಕಿದ್ರೆ ನಾ ತಂದ್ಕೊಟ್ಟು ಮಾಡಿ ಇಲ್ಲೇ ಬಿಟ್ಟಿದ್ದೆ ನೋಡಿ. ಎಲ್ಲ ಹೊಲಸಿದ್ದಾರೆ ನೀವು ಮಾಡಿ ತಪ್ಪನ ಮುಚ್ಕೊಳ್ಳೋದಕ್ಕೆ ಈಗ ನನ್ನ ಮೇಲೆ ಈ ರೀತಿ ಅಪವಾದ ಹೊರಿಸ್ತಿದ್ರಲ್ಲ, ನಾನ್ ಯಾವಾಗ ನಿಮಗೆ? ಅಲೆ ಹೆಣ್ಣೆ, ಹೀಗೆ ಸುಳ್ಳು ಹೇಳಿ ಮಳ್ಳು ಮಾಡಿ ಎಷ್ಟು ಮನಿ ಹಾಳು ಮಾಡಿ ಹಳಿಪಾಲ್ ಮಾಡಿ ಬಂದಿದ್ದೀಯ ನೀನು. ನಿನ್ನನ್ನು ಸುಮ್ಮನೆ ಬಿಟ್ರೆ ಈ ಮನೆನೇ ಸರ್ವನಾಶ ಮಾಡ್ತೀಯ ನೀನು. ಈ ಕ್ಷಣ ನಿನ್ನನ್ನು ಹುಟ್ಟಿಲ್ಲ ಸುಟ್ಟಿನಿ. ನನ್ನ ಎದುರಿಗೆ, ನನ್ನ ಕಣ್ಣೆದುರಿಗೆ ಹೇಳ್ತೇನೆ ಹೇಳಲಿಕ್ಕೆ ಬರ್ತಾ ಇದ್ದಲ್ಲ, ನಾಚಿಕೆ ಆಗುದಿಲ್ಲ ನನ್ನ ಜನ್ಮಕ್ಕೆ. ನಾನು ನಿಲ್ಲದ ಸಮಯದಲ್ಲಿ ನನ್ನ ಹೆಂಡತನ ಸರ್ಸಕ್ ಕರಿತಾ ಇದ್ದೆ. ನಾಲ್ಕು ನನ್ನ ಮಗನ ಹೆಂಡತಿದ್ರೆ ಏನಂತ ತಿಳಿದೇವ ನೀನು? ಮಗಳ ಸಮ ಕಾಣೋದು ಬಿಟ್ಟು ಮಗಳ ಮೇಲೆ ಕಣ್ಣು ಹಾಕ್ತೀಯ. ಗೊತ್ತಾಯ್ತು, ನೀನ್ ಹೆಂತ ಅನ್ನೋದು ನನ್ನ ಕಣ್ಣಾದ್ರೆ ಗೊತ್ತಾಯ್ತು. ಇನ್ನು 1 ನಿಮಿಷ ಈ ಮನೆಯಲ್ಲಿ ನೀರು ಕುಡ್ದು ಹೊರಟೋಗು. ಈ ಮನೆ ಬಿಟ್ಟು ಹೊರಟೋಗು. ಪೊಲೀಸರಿಗೆ ಫೋನ್ ಹಚ್ಚಿ ಪೊಲೀಸರಿಗೆ ಕರೆಸ್ಕಿಂತ ಮುಂಚಿತವಾಗಿ ಹೊರಟೋಗು. ಇಲ್ಲ ಅಂದ್ರೆ ಪೊಲೀಸರಿಗೆ ಫೋನ್ ಹಚ್ತೀನಿ. ಮಗನೇ, ಜಾಡ್ಸಿ ಬತ್ತ ಅಂದ್ರೆ ಬಾಯಿಲರು ಹಲ್ಲೆಲ್ಲ ಉದ್ದಿ ಹೋಗ್ಬಿಡ್ಬೇಕು. ಏನಂತೆ ನೀನು? ಪೊಲೀಸರು ಕರೆಸ್ತೀಯ? ಕರ್ಸಲೆ, ಕರ್ಸೋ. ಐ ಆಮ್ ಎ ಮಿಲಿಟರಿ ಮ್ಯಾನ್. ಕಾಯ್ದೆ ಕಾನೂನು ಏನಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನಾನ್ ಮನ್ಸು ಮಾಡಿದ್ರೆ ಈ ಕ್ಷಣ ಈ ಮನೆಯಿಂದ ಒದ್ದು ಓಡಿಸ್ತೀನಿ. ಏನಂದೆ ನೀನು? ನಾನು ಈ ಮನೆಯಲ್ಲಿ ಇರಬಾರ್ದ? ಇಂಥ ನರಕದಲ್ಲಿ ನನಗೆ ಒಂದು ಕಡೆ ಇರೋದಕ್ಕೆ ಮನಸ್ಸಿಲ್ಲ. ಸುಮತಿ, ಬಾ, ಈ ನರಕ ಬಿಟ್ಟು ಹೋಗೋಣ. ದೂರ, ಬಹುದೂರ ಹೋಗಿ ಬದುಕೋಣ. ಬಾ ಸುಮತಿ, ಬಾ.
ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವು ಯೋಚನೆ ಮಾಡಬೇಡಿ. ನಿಮ್ಮಮ್ಮ ತಪ್ಪು ಮಾಡಿದಾರೆ ಅಂತ ನೀನು ನಂಬ್ತೀಯಾ? ನಿಮ್ಮಮ್ಮ ತಪ್ಪು ಮಾಡಿದಾರೆ ಅಂತ ನೀನು ನಂಬ್ತೀಯೇನೋ? ಕೈ ಮುಗಿದು ಬೇಡ್ಕೊತೀನಿ, ಮನೆ ಬಿಟ್ಟು ಹೋಗೋಂತ ಮಾತ್ರ ಹೇಳ್ಬೇಡ ಕಣೋ. ಅಂದ್ರೆ ಏನಮ್ಮ, ನಿನ್ನ ಗಂಡ ಮಾಡುವ ಗಣಾಂತರ ಕೆಲಸಕ್ಕೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ಬೇಕಾಯ್ತೇಣ? ನಾವು ಮರಳಿ ಬರೋ ಅಷ್ಟರಲ್ಲಿ ಮನೆ ಬಿಟ್ಟು ಹೋದ್ರೆ ಸರಿ, ಎಲ್ಲ ಅಂದ್ರೆ ಸುಮತಿ, ಆಯ್ತಾ ಮಂಗಳಾರತಿ? ಬಾ ಕಣೆ, ಬೇಡ, ನಾವು ಬಿಟ್ಟು ದೂರ, ಬಹುದೂರ ಹೋಗಿ ಬದುಕೋಣ ಬಾ ಸುಮತಿ. ಬಾ. ಗಂಡನ್ ಮಾನ ಮರ್ಯಾದೆ ಮಣ್ಣು ಪಾಲಾಗಿ ಹೋದ್ರೂ ಚಿಂತಿಲ್ಲ, ಮಗನ್ನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀಯ. ಮೆಚ್ಚಿದೆ, ಮೆಚ್ಚಿದೆ ಕಡೆ ನಿನ್ನ ತಾಯ್ತನನ. ಸುಮತಿ, ಈ ಮನೆಯಲ್ಲಿ ನಾನಿಲ್ದಾಗ ಏನೇನ್ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ ನೀನು. ದೇಶದ ಗಡಿ ಕಾಯ್ತಿದ್ದೇನೆ, ಜೊತೆಗೆ ಬೇಹುಗಾರಿಕೆ ಮಾಡಿದ್ದೇನೆ. ಅಂಥವನಿಗೆ ತನ್ನ ಮನೇಲಿ ಏನ್ ನಡೀತೆ ಅಂತ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ. ನಾನು ಕೊಟ್ಟು ಕಳಿಸಿದ ತಿಂಗಳ ದುಡ್ಡನ್ನ ನಿನ್ನ ಕೈಯಿಂದ ಕಸ್ಕೊಂಡು ಈ ನೀಚ ಮೋಜು ಮಸ್ತಿ ಮಾಡಿ ಮನೆಯಲ್ಲೆಲ್ಲ ಖಾಲಿ ಮಾಡಿದಾಗ ಉಣ್ಣೋದಕ್ಕೆ ಒಂದು ತುತ್ತು ಅನ್ನ ಇಲ್ಲದೆ ನೀನ್ ತಣ್ಣೀರು ಕುಡಿದು ಮಲ್ಕೊಂಡಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಸುಮತಿ. ಕುಡಿದು ಲಿವರ್ ಡ್ಯಾಮೇಜ್ ಆಗಿ ಆಸ್ಪತ್ರೆಗೆ ಸೇರಿಸಿದಾಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ಬೇಕಾದ್ರೆ ನೀನು ಕೈಯಲ್ಲಿ ಕಾಸಿಲ್ದೆ ಒದ್ದಾಡ್ತಾ ಕೊನೆಗೆ ವಿಧಿ ಇಲ್ಲದೆ ನಿನ್ನ ಒಂದು ಕಿಡ್ನಿ ಮಾರಾಟ ಮಾಡಿ ನಿನ್ನ ಮಗನ ಪ್ರಾಣ ಉಳಿಸ್ಕೊಂಡಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ ಸುಮತಿ. ಆಯ್ತು ಕಣೆ, ಇಲ್ಲೇ ಇರ್ತೀಯ, ಇರು. ಆದ್ರೆ ಒಂದು ಮಾತು ಸುಮತಿ, ಈ ಮನೆಯಲ್ಲಿ ನಿನ್ನ ಘನತೆಗೆ ಗೌರವಕ್ಕೆ ಯಾವತ್ತು ಕುಂದು ಬರ್ತದೆಯೋ ಆವತ್ತು ನಿನಗಾಗಿ ಈ ಮೇಜರ್ ಸೂರ್ಯನ ಹೃದಯದ ಬಾಗಿಲು ತೆರೆದಿರುತ್ತೆ. ನಾನಿನ್ ಬರ್ತೀನಿ ಸುಮತಿ. ಬರೋದಾದ್ರೆ ಇನ್ನೂ ಒಂದು ಕ್ಷಣ ನಿನಗೆ ಅವಕಾಶ